ಫ್ರೆಂಡ್ಸ್, ನಾನು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ನಮ್ಮ ಹೊಸ ಮನೆಗೆ ಏನಾದರೂ ಡೆಕೋರೇಟಿವ್ ಐಟಮ್ಸು, ಪ್ಲ್ಯಾಂಟ್ಸು ಅವೆಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹೊಸ ಮನೆಗೆ ಹೋದ್ಮೇಲೆ ಗೃಹಪ್ರವೇಶ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲರಿಗೂ. ನಮಗೂ ಅದೇ ರೀತಿ ಆಗಲಿಲ್ಲ ಏನು ತೊಗೊಳೋದಕ್ಕೆ. ಈಗ ಸ್ವಲ್ಪ ಫ್ರೀ ಆದ್ವಿ. ಸಂಡೇ ನಮ್ಮ ಹಸ್ಬೆಂಡ್ಗೂ ಕೂಡ ಲೀವ್ ಇದ್ದಿದ್ದರಿಂದ ಕರ್ಕೊಂಡು ಹೋದರು. ನಮ್ಮ ಮನೆ ಅಕ್ಕಪಕ್ಕನೇ ನರ್ಸರಿ ವಿಚಾರಿಸಿದೆ ಗಿಡಗಳು ತೊಗೊಳ್ಬೇಕು ಅಂತ. ತುಂಬ ರೇಟ್ ಜಾಸ್ತಿ ಹೇಳ್ತಾಯಿದ್ರು. ಹೀಗೆ ನಮ್ಮ ನೇಬರ್ಸ್ ಒಬ್ರು ಹೇಳಿದ್ರು, ದೊಡ್ಡಾಲದ ಮರದ ಹತ್ರ ಹೋಗಿ ಅಲ್ಲಿ ರೇಟು ರೀಸನಬಲ್ ಆಗಿದೆ ಮತ್ತು ತುಂಬ ವೆರೈಟಿ ಗಿಡಗಳು ಸಿಗುತ್ತೆ ನಿಮಗೆ ಅಂತ ಹೇಳಿದ್ರು. ಆ ದೊಡ್ಡಾಲದ ಮರದ ಅಕ್ಕಪಕ್ಕ ತುಂಬ ನರ್ಸರಿಗಳಿದ್ದಾವೆ, ಆದರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರಲ್ಲಿ. ಒಂದು ಸ್ವಲ್ಪ ಒಳಗಡೆ ಹೋದರೆ ಪರವಾಗಿಲ್ಲ. ಈಡನ್ ಅಂತ ಅಲ್ಲಿ ಹೋದ್ವಿ ನಾವು. ಅಲ್ಲಿ ಓಕೆ ಅನಿಸ್ತು ರೇಟು ನಮಗೆ. ಇದು ಪೀಸ್ ಲಿಲ್ಲಿ ಅಂತ. ಇದು ಇಂಡೋರ್ಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ನಾವು ಇದೊಂದು ತಗೊಂಡ್ವಿ. ಇನ್ನು ಈ ಹ್ಯಾಂಗಿಂಗ್ ಪ್ಲ್ಯಾಂಟ್ಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು. ಎಷ್ಟೊಂದು ವೆರೈಟೀಸ್ ಇತ್ತು ಅಂದರೆ ಇದರಲ್ಲಿ. ನನಗೆ ತುಂಬ ಇಷ್ಟ ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ ಹಾಕಬೇಕು ಮನೆಗೆ ಅಂತ. ಒಂಥರ ಒಳ್ಳೆ ಲುಕ್ ಕೊಡುತ್ತೆ ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ಸು. ಆದರೆ ನಾನು ಉಕ್ಕ ಹಾಕ್ಸಿರ್ಲಿಲ್ಲ, ಅದರಿಂದ ಈ ಥರದ್ದು ತೊಗೊಳ್ಳಿಲ್ಲ ನಾನು. ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಉಕ್ಕ ಹಾಕಿದ್ಮೇಲೆ. ಇಲ್ಲಿ ಪಾಟ್ಗಳು ಕೂಡ ಇತ್ತು, ಕಲರದ್ದು ಮಣ್ಣಿಂದು. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಸೇಲ್ಗೆ ಅಂತ ಇಟ್ಟಿದ್ರು ಅವರು. ಮತ್ತು ಈ ಪ್ಲ್ಯಾಂಟ್ ಒಂದು ತಗೊಂಡ್ವಿ ನಾವು. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ, ತುಂಬ ಚೆನ್ನಾಗಿತ್ತು. ಮತ್ತು ಇದು ಕೋಲಿಯಾಸ್ ಅಂತ. ಈ ಪ್ಲ್ಯಾಂಟು ಒಂಥರ ನೋಡೋದಕ್ಕೆ ಲುಕ್ ಚೆನ್ನಾಗಿದೆ ನೋಡಿ, ಡಬಲ್ ಕಲರ್ ಇದೆ ಲೀವ್ಸ್. ಮತ್ತು ಇದು ಮನಿ ಪ್ಲ್ಯಾಂಟು, ಇದೊಂದು ತಗೊಂಡ್ವಿ ನಾವು. ನೋಡೋದಕ್ಕಂತೂ ಯಪ್ಪ ಎಷ್ಟೊಂದಿತ್ತು ಅಂದರೆ ಅಲ್ಲಿ ಗಿಡಗಳು, ಫ್ಲವರ್ಸು ನೋಡೋಕ್ಕಿರೋದು ಕಣ್ಣು ಸಾಲಲ್ಲ, ಅಷ್ಟೊಂದು ಸಾವಿರಾರು ಗಿಡಗಳಿದ್ವು. ತುಂಬ ಚೆನ್ನಾಗಿತ್ತು. ಹೋಗಿದ್ದಕ್ಕೆ ಅಲ್ಲಿ ನೋಡಿದ್ದಕ್ಕೆ ನಮಗೆ ಮನಸ್ಸು ಒಂಥರ ರಿಲ್ಯಾಕ್ಸ್ ಆಯಿತು. ಏನೋ ಒಂಥರ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ಯಾರಾದರೂ ನೀವು ನಿಮ್ಮ ಮನೆಗೆ ತಗೊಳ್ಬೇಕು, ನಮ್ಮ ಮನೆಯನ್ನು ಡೆಕೋರ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಒಂದ್ಸಲಿ ವಿಸಿಟ್ ಕೊಡಿ. ಮತ್ತು ಇದು ವೀಳ್ಯದೆಲೆ, ಇದು ಫುಲ್ ಸೆಟ್ ತಗೊಂಡ್ವಿ ನಾವು. ಮತ್ತು ಈ ಥರ ಕ್ರೀಪರ್ ಪ್ಲ್ಯಾಂಟ್ಸು ತುಂಬಾ ಇದ್ದಾವೆ, ಎಷ್ಟೊಂದು ವೆರೈಟೀಸ್ ಇದ್ದಾವೆ. ಅಂದರೆ ಇದು ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೆಗಳಿಗೆ. ಇದು ರೋಸ್ಮರಿ ಅಂತ. ನಮಗೆ ತಲೆನೋವಿದ್ದಾಗ ಇದ್ರ ಸ್ಮೆಲ್ ತೊಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಹಾಗಾಗಿ ಈ ಪ್ಲ್ಯಾಂಟ್ ಒಂದು ತೊಗೊಂಡ್ವಿ. ಒಂದೊಂದು ಪ್ಲ್ಯಾಂಟ್ಗೆ ಒಂದೊಂದು ಹೆಸರಿತ್ತು. ಆ ಹೆಸರುಗಳೇ ಡಿಫ್ರೆಂಟಾಗಿದ್ವು, ನಾವು ಕೇಳೇ ಇರಲ್ಲ ಮತ್ತು ನೋಡೂ ಇರಲ್ಲ. ಆ ಥರ ಪ್ಲ್ಯಾಂಟ್ಸ್ ಎಲ್ಲ ಇದ್ವು ಅಲ್ಲಿ. ನಾವು ಟೋಟಲಾಗಿ 12 ಪ್ಲ್ಯಾಂಟ್ಸ್ನ ತೊಗೊಂಡ್ವಿ. ಇಷ್ಟಕ್ಕೆ ಎಷ್ಟಾಗಿರ್ಬೋದು ನೀವು ಒಂದು ಸರಿ ಗೆಸ್ ಮಾಡಿ. ಇಷ್ಟಕ್ಕೆ 650 ರುಪೀಸ್ ಆಯಿತು ಅಷ್ಟೇ. ಓನ್ಲಿ 650 ರುಪೀಸ್. ಇದೇ ನಾವು ಹೊರಗಡೆ ತಗೊಂಡಿದ್ರೆ ಇದಕ್ಕೆ ಡಬಲ್ ರೇಟ್ ಆಗ್ತಾಯಿತ್ತು. ಅಲ್ಲದೆ ಒಂದು ಪ್ಲ್ಯಾಂಟ್ ಕೂಡ ಫ್ರೀ ಕೊಟ್ಟರು ಅವರು. ಇಷ್ಟೆಲ್ಲ ತೊಗೊಂಡು ನಾವು ಮನೆಗೆ ಹೋಗಿ ಅದೆಲ್ಲೆಲ್ಲಿ ಇಡಬೇಕು, ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು ಅಲ್ಲಿ ಇಟ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಮನೆಗೆ, ಒಳ್ಳೆ ಲುಕ್ಕು ಕೊಡ್ತು. ಮನ್ಸಿಗೆ ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ಅಷ್ಟು ದೂರ ಹೋಗಿ ತಗೊಂಡು ಬಂದಿದ್ದಕ್ಕೂ ಓಕೆ ಅಂತ ಅನ್ನಿಸ್ತು, ವರ್ತ್ ಅಂತಲೂ ಅನ್ನಿಸ್ತು ನನಗೆ. ಇನ್ನು ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಅಡುಗೆ ಮಾಡೋ ಮೂಡೇ ಇರಲ್ಲ ನಮಗೆ. ಇನ್ನು ಎಲ್ಲ ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಇನ್ನು ಅನ್ನ ಸಾಂಬಾರು ಮಾಡಿದ್ರೆ ಲೇಟ್ ಆಗುತ್ತೆ, ಲೈಟಾಗಿ ಮಸಾಲ ಉಪ್ಪಿಟ್ಟು ಮಾಡಿಬಿಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡು ಮಾಡಿದೆ. ಈ ಸ್ಯಾಟರ್ಡೆ ಸಂಡೇ ಮಾತ್ರ ನಾನು ಅವಲಕ್ಕಿ, ಉಪ್ಪಿಟ್ಟು, ರೊಟ್ಟಿ ಈ ಥರ ತಿಂಡಿಗಳನ್ನ ಮಾಡ್ತೀನಿ. ನಾರ್ಮಲ್ ಡೇಸಲ್ಲಿ ಟಿಫಿನ್ ಬಾಕ್ಸ್ ಮಾಡಬೇಕಾಗಿರೋದ್ರಿಂದ ಮಾಡಲ್ಲ. ಮತ್ತು ಈ ಮಸಾಲ ಉಪ್ಪಿಟ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ.
ಒಂದು ಇಂಚ್ ಶುಂಠಿಯನ್ನು ನಾವು ಉಪ್ಪಿಟ್ಟಿಗೆ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ. ನಾನಿಲ್ಲಿ ಬನ್ಸಿ ರವಾನ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಮನೇಲಿ ಜಾಸ್ತಿ ಬನ್ಸಿ ರವೆ ಉಪ್ಪಿಟ್ಟನ್ನೇ ಇಷ್ಟಪಡೋದು, ಹಾಗಾಗಿ ಈ ಉಪ್ಪಿಟ್ಟನ್ನ ಜಾಸ್ತಿ ಮಾಡ್ತೀನಿ. ಉಪ್ಪಿಟ್ಟಿಗೆ ನಾವು ಜಾಸ್ತಿ ಈರುಳ್ಳಿ ಹಾಕಿದ್ರೆ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾ ಇರಬೇಕು ಈರುಳ್ಳಿ, ಆ ಥರ ಜಾಸ್ತಿ ಹಾಕಬೇಕು ಉಪ್ಪಿಟ್ಟಿಗೆ, ಆಗ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಎಲ್ಲ ಥರದ ತರಕಾರಿನೂ ಕೂಡ ಹಾಕ್ಬೋದು, ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬೋದು. ನಾನು ಮಿಕ್ಸ್ ತರಕಾರಿನೂ ಹಾಕಿ ಮತ್ತು ಸ್ವಲ್ಪ ಬಟಾಣಿ ಕೂಡ ಹಾಕಿದ್ದೆ. ಯಾವುದೇ ತರಕಾರಿ ಆಗಲಿ ನಾವು ಜಾಸ್ತಿ ಬೇಯಿಸಬಾರ್ದು, ಯಾಕಂದರೆ ಜಾಸ್ತಿ ಬೇಯಿಸೋದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಯಾವುದು ನಮಗೆ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದು 50% ಅಷ್ಟು ಬೆಂದರೆ ಸಾಕು. ಒಂದು ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ಬೇಕು. ಮತ್ತು ಉಪ್ಪಿಟ್ಟನ್ನ ನಾವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟು. ನಾವು ರವೆ ಹಾಕಿರ್ತೀವಲ್ಲ, ಅದಕ್ಕೆ ಡಬಲ್ ನೀರನ್ನು ಹಾಕ್ತೀವಿ. ಅದಕ್ಕಿಂತ ಒಂದು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕಿದ್ರೆ ಉಪ್ಪಿಟ್ಟು ತೆಳುವಾಗಿ ಬರುತ್ತೆ ಮತ್ತು ಬಿಸಿ ಬಿಸಿಯಾಗಿರುತ್ತೆ. ಬೇಗ ತಣ್ಣಗಾಗಲ್ಲ ತೆಳುವಾಗಿದ್ದರೆ ಉಪ್ಪಿಟ್ಟು. ಫೈನಲಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಮಸಾಲ ಉಪ್ಪಿಟ್ಟು ರೆಡಿ. ಈ ಉಪ್ಪಿಟ್ಟನ್ನ ನಾವು ಬಿಸಿಯಾಗಿರುವಾಗ ತಿಂದ್ರೇ ಅದರ ರುಚಿ ಹೆಚ್ಚುತ್ತೆ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.